ಹೆಲೋ! ವೆಲ್ಕಮ್ ಟು ನಿತ್ಯಸ್ ಕಾರ್ನರ್. ಹೊಸ ಟೇಸ್ಟ್, ಹೊಸ ವೈಬ್. ಇವತ್ತು ನಂಗನ್ಸಿದೆ ಆಲೂ ಬಾಯಿ ಮಾಡಬೇಕು ಅಂತ. ಬನ್ನಿ ಲೆಟ್ಸ್ ಡು ಆಲೂ ಬಾಯಿ. ಫಸ್ಟು ನಾನು ತುರಿದಿರೋ ತಗೊಂಡೆ. ಆ ತುರಿದಿರೋ ಕಾಯಿ ಜೊತೆಗೆ ಸ್ವಲ್ಪ ರಾಗಿನ ನಾನು ನೈಟೇ ನೆನೆಸಿಟ್ಟಿದ್ದೆ. ಆ ರಾಗಿನ ಸೋರಿಸ್ಕೊಂಡು ಅದನ್ನು ಕೂಡ ಒಂದು ಮಿಕ್ಸಿ ಜಾರ್‌ಗೆ ಹಾಕ್ಕೊಂಡೆ. ಅದ್ರ ಜೊತೆಗೆ ನಂಗೆ ಎಷ್ಟು ಬೇಕೋ ಅಷ್ಟನ್ನ ವಾಟರ್‌ನ ಆ್ಯಡ್ ಮಾಡ್ಕೊಂಡೆ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿರೋದು ಕಾಯಿ ಮತ್ತು ರಾಗಿ ಅಲ್ವಾ, ಅದು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಆದ್ರೇನೆ ಲಿಕ್ವಿಡು ಆಚೆಗೆ ಬರೋದು. ನಮಗೆ ಬೇಕಾಗಿರೋದು ಇದರಲ್ಲಿ ಲಿಕ್ವಿಡ್ ಕಂಟೆಂಟ್ ಅಷ್ಟೇ. ಹಾಗಾಗಿ ಒಂದು ಸ್ವಲ್ಪ ಜಾಲರಿನ ತಗೊಂಡು ಚೆನ್ನಾಗಿ ಸೋರಿಸ್ಕೊಂಡೆ. ಜಾಲರಿನೂ ಆಗುತ್ತೆ ಅಥವಾ ಒಂದು ಸ್ವಲ್ಪ ವೈಟ್ ಪಂಚೆನೋ ಅಥವಾ ವೈಟ್ ಕಲರ್ ಬಟ್ಟೆನೋ ತಗೊಂಡು ಚೆನ್ನಾಗಿ ಸೋರಿಸ್ಕೋಬೋದು. ಸೋರಿಸ್ಕೊಂಡು ಅದ್ರಲ್ಲಿ ಬೇಕಾಗಿರೋ ಲಿಕ್ವಿಡ್ ಕಂಟೆಂಟ್‌ನ ಮಾತ್ರ ನಾನು ಇಟ್ಕೊಂಡು ಮತ್ತೆ ಅದನ್ನು ಜಾಲರಿಗೆ ಹಾಕಿದೆ. ಯಾಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಕಂಟೆಂಟ್ ಇದ್ರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಲ್ಲರಿಗೂ ಹಂಚ್ಬೋದಲ್ವಾ ಅದಕ್ಕೆ. ನೀವು ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಅದ್ರ ಜೊತೆಗೆ ಸ್ವೀಟ್ ಕೂಡ ಅಷ್ಟೇ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಸಕ್ಕರೆನ ಅಥವಾ ಬೆಲ್ಲನ ಕೂಡ ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ಒಳ್ಳೆಯದು ಹೆಲ್ತಿಗೆ. ಹಾಗಾಗಿ ನಾನು ಬೆಲ್ಲ ಆ್ಯಡ್ ಮಾಡಿಕೊಂಡೆ. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯೋಕ್ಕಿಟ್ಟೆ. ಅದು ಯಾವುದೇ ಕಾರಣಕ್ಕೂ ಸೀದ್ಕೋಬಾರ್ದು ಆಯಿತಾ. ಅಲ್ಲಲ್ಲೇ ತಿರ್ಕೊಳ್ಳಿ. ತಿರ್ಕೊಂಡು ಈ ಥರ ಗಟ್ಟಿಯಾಗೋ ತನಕ ನಾನು ಚೆನ್ನಾಗಿ ತಿರ್ಕೊಂಡೆ. ಆಮೇಲೆ ಒಂದು ಪ್ಲೇಟಿಗೆ ನೀಟಾಗಿ ತುಪ್ಪನ ಸವರಿ ಇಟ್ಟಿದ್ದೆ. ಅದು ಸ್ವಲ್ಪ ಆದ್ಮೇಲೆ ಗಟ್ಟಿಯಾಗತ್ತಲ್ವಾ, ಆವಾಗ ಪ್ಲೇಟಿಗೆ ಅಂಟ್ಕೋಬಾರ್ದು ಅಂತ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಅದು ಮೇಲ್ಗಡೆನೂ ಸ್ವಲ್ಪ ತುಪ್ಪ ಸವರಿದ್ರಿಂದ ಅದು ನೀಟಾಗಿ ಸಾಫ್ಟಾಗಿ ಕಾಣಿಸುತ್ತೆ. ತಿನ್ನೋಕ್ಕೂ ಅಷ್ಟೇ ಸಾಫ್ಟಾಗಿರುತ್ತೆ. ನೀವೇ ನೋಡ್ತಿದ್ದೀರಲ್ಲ.